ಸಂಡೆ ಹೋಗಿ ಅಭ್ಯಾಸ ಅದು. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ತಮ್ಮ ಪರಿಚಯ ಮಾಡಿಕೊಡಿ ಸರ್. ನಮ್ಮ ಪಿಚ್ಚಿನಕೆರೆ, ಕನಕಪುರ ತಾಲೂಕು, ಕಾರವಳ್ಳಿ ಹೋಗ್ಲಿ. ತಮ್ಮ ಹೆಸರು? ಸತೀಶ್ ಅಂತ. ಸತೀಶ್ ಅಣ್ಣ. ಪುಟ್ಟಣ್ಣವ್ರ ಮಗ ಸತೀಶ್ ಅಣ್ಣವ್ರೆ. ಇದು ಹಂದಿಗುಡ್ಡೆ ಲೋಕಿಯವ್ರ ಹತ್ರ ಇತ್ತು ಓರಿ. ಓಣ ಇದು ಹಂದಿಗುಡ್ಡೆ ಲೋಕಿಯನ ಅರ್ಥ ಇತ್ತು. ಅಲ್ಲಿಂದ ಇಲ್ಲಿ ಮೇಲ್ಮುತ್ತಿನ ಕೋಟೆ ಕೊಡಿಸಿದ್ದು. ಅಲ್ಲಿಂದ ನಾವು ಹಾಕೊಂಡು ಕಡೆ ಬಿದ್ದಿದೆ ಓರಿ. ಕಡೆ ಬಿದ್ದಿದ್ದೆ ಅಣ್ಣ. ಓರಿ ವಯಸ್ಸು ಎಷ್ಟಾಗಿರ್ಬೋದು? ಆಗದಣ್ಣ ಇದೊಂದು 7 ವರ್ಷ 8 ವರ್ಷ ಆಗೈತಾ? ತುಂಬ ಹೈಟು ಲೆಂತು ಒಳ್ಳೆ ಓರಿ. ಹ್ಞೂ ಸರ್. ಅದೋಡೆ ಹಿಡ್ಕೊಂಡಿರೋದು ಕರುನು ಚೆನ್ನಾಗಿ ಬಿದ್ದೈತೆ. ಒಳ್ಳೊಳ್ಳೆ ಇವಾಗ ಉಳ್ಳಿ ಚಿಕನ್ ಅರ್ಥ ಒಂದು ಐತೆ ನೋಡಿ, ಒಂದು ಎರಡಲ್ಲೊಂದು. ಅದೊಂದು ಐತೆ ಮ್ಯಾಕ್ಸ್ ರೇವನ್ ಅರ್ಥ ಐತಲ್ಲ ದಿನಪುರ, ಅದು ಇದ್ರದ್ದೇ ಅಣ್ಣ. ಬೇಜಾನ್ ಕರುಗಳವೆ, ನಮಗೂ ಸರಿಯಾಗಿ ಗೊತ್ತು. ಅಂದರೆ ಆಗಲೇ 2 ಬೀಜದೋರಿಗಳಿದೆ. ನಾವು ಗೊತ್ತಿರುವಾಗ ಐತೆ. ಅಲ್ಲಿ ಲೋಕಿಯನಾರು ಗೊತ್ತು. ಇನ್ನು ಕರುಗಳು ನೋಡ್ಬೇಕಂದ್ರೆ ಅವ್ರು ಲೋಕಿಯಣ್ಣವ್ರಿಗೆ ಇಲ್ಲಿ ಮುದ್ವಾಡಿ ಹತ್ರ ಸುರೇಶಣ್ಣ ಅಂತ ಅವ್ರೆ, ಅವ್ರ ತಗೊಂಡ್ ಐತೆ. ಸುರೇಶಣ್ಣವ್ರ ಮಗ, ಅವ್ರ ಹಸು ಮಗ ಅಲ್ವಾ? ಒಂದು ಕರು ಹುಟ್ಟೈತೆ. ಹಸು ಕರು ತಂದವ್ರು ಅವರು. ತಿರ್ಗಾ ಇದನ್ನ ಬಿಡ್ಸವ್ರೆ, ಹಸುಗೆ ತಿರ್ಗಾ ಇದ್ದ ಕ್ರಾಸ್ ಮಾಡ್ಸವ್ರೆ. ಅದು ಹಸು ಬಸ್ತಿಯವರಿ ಮಗಳು ಏನೋ ಅಂತಿದ್ರು. ಬಸ್ತಿಯವರಿ ಮಗಳಂತೆ. ತಿರ್ಗಾ ಮೊನ್ನೆ ಕ್ರಾಸಿಂಗ್ ಮಾಡಿಸ್ಕೋರಿ, ಈಗ ಒಂದು 8-10 ದಿವಸ ಆಯ್ತು. ಸತೀಶ್ ಅಣ್ಣವ್ರೆ, ಇದು ಆಗಲೇ ಕ್ರಾಸಿಂಗ್ ಬಿಡ್ತಾ ಇದ್ದೀರಾ ನೀವು? ಹ್ಞೂ ಅಣ್ಣ, 3 ತಿಂಗಳಾಯ್ತು. 3 ತಿಂಗಳಿಂದ ಬಿಟ್ಟಿದ್ದೀರಾ? 3 ತಿಂಗಳಿಂದ ಬಿಡ್ತಾ ಇದ್ದೀವಿ. ಎಷ್ಟು ಹಸು ಬಿಟ್ಟಿದ್ದೀರಾ? ಒಂದು 200-250 ಹಸು ಬಿಟ್ಟಿದ್ದೀನಿ ಅಣ್ಣ. ಚಾರ್ಜು? 500 ರೂಪಾಯಿ ಅಣ್ಣ. 500 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀರಾ. ನೋಡ್ಬೋದು ಮೈ ಕಟ್ ಹೆಂಗಿದೆ ಓರಿದು. ಬಾಡಿಲೆಲ್ಲ ಸ್ಟ್ರಕ್ಚರಲ್ಲೆಲ್ಲ ಅಣ್ಣ ಇವಾಗ್ಲೂ 2 ಓರಿ ಇದ್ದಂಗೆ ಐತೆ. ಯಾವ ಕಂಡೀಷನ್ ಚೆನ್ನಾಗೈತೆ ಓರಿಂದ. ದನಿಗೂ ಹಂಗೆ ಚೆನ್ನಾಗದೆ. ಅದಕ್ಕೋಸ್ಕರ ಬಿಟ್ಕೊಂಡು ಕೇಳಿದ್ರು ಓರಿ ಕೊಟ್ಟಿಲ್ಲ. ಕೊಡಲ್ಲ, ಇನ್ನೂ ಸ್ವಲ್ಪ ದಿನ ಬಿಡ್ತೀವಿ ಅಣ್ಣ. ಮೇಂಟೆನೆನ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ ಅಣ್ಣ? ಏನಿಲ್ಲ, ಮಾಮೂಲಿ ಅಣ್ಣ. ಮಾಮೂಲಿ ಜೋಳ ಹಾಕ್ತೀವಿ, ಉಳ್ಳಿ, ರವೆ ಬೂಸ ಚಕ್ಕೆ ಬಿಟ್ಟು ತಿಂಡಿ ಕೊಡ್ತೀವಿ.